ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಹಾಗೆ ಆಸೆ ಎರಡೂ ಮಹಾಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಫ್ಲಿಪ್ಕಾರ್ಟು ಹಾಗೆಯೇ ಮಿಂತ್ರಾದಲ್ಲಿ ತುಂಬ ಚೆನ್ನಾಗಿ ಆಫರ್ ನಡೀತಾ ಇದೆ. ಯುಗಾದಿ ಹಬ್ಬ ಆಗಿರೋದ್ರಿಂದ ಇವತ್ತಿನಿಂದ ಮಾರ್ಚ್ 15th ಆಫರ್ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಬುಕ್ ಮಾಡ್ಕೊಳ್ಳಿ. ಫ್ರೀ ಶಿಪ್ಪಿಂಗಲ್ಲೇ ಕೊಡ್ತಾ ಇದ್ದಾರೆ ಎಲ್ಲ ಕೂಡ. ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ ಕಲೆಕ್ಷನ್ಸ್ ಆಗಿರ್ಬೋದು, ಜ್ಯುವೆಲರ್ಸ್ ಆಗಿರ್ಬೋದು, ಲಿಂಕ್ ಮಾಡಿರ್ತೀನಿ. ಇನ್ನೇನಾದರೂ ಬೇಕಂದರೆ ಬೇರೆ ಕಮೆಂಟ್ ಕೂಡ ಮಾಡ್ಬೋದು. ಸೊ ಎಲ್ಲರೂ ಕೂಡ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಆಯಿತಾ? ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನೇನು ಇಲ್ಲಿ ಶುರುವಿನಲ್ಲೇ ಇವಾಗ ಕಬಡ್ಡಿ ಪಂದ್ಯ ಆಡಬೇಕು ಅಂತೇಳಿ ಹುಲಿ ಕಡೆಯವರು ಎಲ್ಲ ಬಂದಿರ್ತಾರೆ. ಸೊ ಇವರು ಕೂಡ ಎಲ್ಲ ರೆಡಿಯಾಗಿರ್ತಾರೆ. 7 ಮೆಂಬರ್ಸ್ ಬೇಕಲ್ವ. ಸೊ ಎಲ್ಲರೂ ಕೂಡ ರೆಡಿಯಾಗಿರ್ತಾರೆ. ಅವರೆಲ್ಲ ಏನು ಒಬ್ರಿಗಿಂತ ಒಬ್ಬರು ತುಂಬ ಜೋರಾಗೇ ಇರ್ತಾರೆ. ಎಲ್ಲ ಬಾಡಿ ಗಿಡಿ ಎಲ್ಲ ಜೋರಾಗಿ ಬೆಳೆಸ್ಕೊಂಡಿರ್ತಾರೆ, ರೋಡಿಗಳಲ್ವ. ಸೊ ಹಾಗಾಗಿ ಇನ್ನೇನು ಎಲ್ಲರೂ ಬಂದಿದ್ದೆಲ್ಲ ನೋಡಿಬಿಟ್ಟು ಇವರು ಎಲ್ಲರೂ ತುಂಬಾ ಶಾಕ್ ಆಗಿಬಿಡ್ತಾರೆ. ಶಾಕು ಅಂತಂದರೆ ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಶಾಕ್ ಆಗಿಬಿಡ್ತಾರೆ ಅವ್ರು ಬರೋದನ್ನ ನೋಡಿಬಿಟ್ಟು. ಸೊ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಅವ್ರಿಗೆ. ಇನ್ನು ಹುಲಿ ಕೂಡ ತುಂಬ ಜೋರಾಗಿ ಎಲ್ಲರನ್ನ ಕರ್ಕೊಂಡು ಬಂದಿರ್ತಾರೆ. ಸೊ ಬಂದ ತಕ್ಷಣ ಇವರೆಲ್ಲರೂ ಕೂಡ ಬಾಯಿ ಮೇಲೆ ಬೆಳ್ಳಿಕೊಂಡು ಆಶ್ಚರ್ಯ ಹೋಗ್ಬಿಡ್ತಾರೆ. ಸೊ ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಇನ್ನೇನೆಲ್ಲ ಟೀಮಿಗೆ ರೆಡಿ ಆಗಬೇಕಲ್ವಾ. ಸೊ ಇನ್ನೇನು ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಆ ಕಡೆ 7 ಜನ, ಈ ಕಡೆ 7 ಜನ ಎಲ್ಲ ರೆಡಿ ಆಗ್ತಾರೆ. ಸೊ ಇಲ್ಲಿ ಸೂರ್ಯನೂ ಹಾಗೆಯೇ ಇವರು ಕೂಡ ತುಂಬಾ ಕನ್ಫ್ಯೂಷನ್ಸಲ್ಲಿ ನೋಡ್ತಾ ಇರ್ತಾರೆ. ಏನಾಗುತ್ತೋ ಏನು ಕಥೆಯೋ ಅನ್ನೋದು ಅವ್ರಿಗೂ ಕೂಡ ತುಂಬಾ ಒಂದು ಇದಿರುತ್ತೆ, ಟೆನ್ಷನ್ ಇರುತ್ತೆ. ಅದೆಲ್ಲ ಆದಮೇಲೆ ಇನ್ನು ಎಲ್ಲರ ಆಶೀರ್ವಾದ ಸೂರ್ಯ ಇವರು ಅಜಿತ್ ಎಲ್ಲರೂ ತೊಗೋಬೇಕಲ್ವಾ. ಸೊ ಹಂಗಾಗಿ ಇನ್ನು ಅಜಿತ್ ಎಲ್ಲರೂ ಆಶೀರ್ವಾದ ತೊಗೋಬೇಕಂತ ಹೋಗ್ತಾರೆ. ಇಲ್ಲಿ ಒಂದು ಕಡೆ ಮೀನನ್ನು ಶ್ರುತಿ ಇಬ್ಬರು ಏನು ಮೀನಾ ಇವರೆಲ್ಲ ಹೀಗಿದ್ದಾರೆ, ನಮ್ಮನ್ನೆಲ್ಲ ಸೋಲಿಸ್ಬಿಡ್ತಾರ ಅಂತೇಳಿ ಮಾತಾಡ್ತಾ ಇರ್ತಾರೆ. ಇನ್ನು ಅದೆಲ್ಲ ಆದಮೇಲೆ ಈಗ ಫಸ್ಟು ಆಶೀರ್ವಾದ ತೊಗೋಬೇಕು. ಆವಾಗ ಒಂದು ಸರಿ ಸೂರ್ಯ ಇದ್ಕೊಂಡು ಅವ್ರ ಅಜ್ಜಿಗೆ ಹೊಡೆದಿರೋದೆಲ್ಲ ನೆನಪು ಮಾಡ್ಕೊತಾನೆ. ಜೈ ಬಜರಂಗಿ ಬಲೆ ಅಂತ ಅಂದ್ಕೊಂಡು ಇನ್ನು ಅಪ್ಪ ನಿಮ್ಮ ಆಶೀರ್ವಾದ ಬೇಕು ನನಗೆ ಅಂತ ಅಂದಾಗ ಆಗ ಶಾಂತಿ ಹೇಳ್ತಾಳೆ, ನನ್ನ 2 ಮಕ್ಕಳು ಹೋಗ್ತಾ ಇದ್ದಾರೆ ಆಡೋಕ್ಕೆ, ಯಾರು ಕೈ ಕಾಲೆಲ್ಲ ಮುರಿದೋಗುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಶಾಂತಿ ಸುಮ್ಮನಿರೇ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದಾಗ ಕೆಡ್ದಾಗ ಮಾತಾಡಬೇಡ್ವೇ ನೀನು ಅಂತ ಕೂಡ ಹೇಳ್ತಾರೆ. ಸೊ ಅಷ್ಟರಲ್ಲೇ ಸೂರ್ಯ ಅಜ್ಜಿ ಹತ್ರ ಆಟ ಆಡಿರೋದಾಗಿರ್ಬೋದು, ಅವರಿಬ್ಬರು ತುಂಬ ಹೊಂದಾಣಿಕೆಗಿರೋದಾಗಿರ್ಬೋದು, ಊರಿನ ಜನ ಬಂದ್ಬಿಟ್ಟು ಕಷ್ಟನ ಹೇಳ್ಕೊಂಡಿರೋದಾಗಿರ್ಬೋದು, ಅದನ್ನೆಲ್ಲ ನೆನಪು ಮಾಡಿಕೊಂಡು ಅವನು ರಕ್ತ ಕುದೀತಾ ಇರುತ್ತೆ. ಸೊ ಹೆಂಗೆ ಇವನ್ನ ಹೊಡಿಬೇಕು, ಹೆಂಗೆ ಇದು ಮಾಡಬೇಕು ಅನ್ನೋದು. ಅಪ್ಪ ಮಾತೆ ನಿನ್ನ ಆಶೀರ್ವಾದ ಒಂದು ನನಗೆ ಕೊಟ್ಬಿಡು ಮಾತೆ, ನಿನ್ನ ಆಶೀರ್ವಾದ ಒಂದು ಇದ್ಬಿಟ್ರೆ ಬಜರಂಗಿ ಬಲೆ ಆಶೀರ್ವಾದ ಇವೆರಡೂ ಬಿದ್ದುಬಿಟ್ರೆ ನಾವು ಗೆದ್ದು ಬರ್ತೀವಿ ಅಂತ ಕೂಡ ಕೇಳ್ಕೊಳ್ತಾನೆ ಶಾಂತಿ ಹತ್ರ. ಆವಾಗ ಏನೇ ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದಾನೆ ಕಣೆ ನಿನ್ನ ಮಗ, ಆಶೀರ್ವಾದ ಮಾಡಿ ಅವನಿಗೆ ಅಂತ ರಂಗನಾಥ್ ಕೇಳ್ಕೊತಾನೆ. ಇನ್ನು ಶಾಂತಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡಿ ಆದಮೇಲೆ ಒಂದೇ ಮಾತು ಹೇಳ್ತಾಳೆ, ಅವಳು ನನ್ನ ಮಗ ಗೆದ್ದು ಬರಲಿ, ಮತ್ತು ಎಲ್ಲ ಆಂಜನೇಯನ ಥರನೇ ಶಕ್ತಿ ಕೊಡಲಿ, ಮತ್ತು ಊರಿನ ಜನಗಳಿಗೆಲ್ಲ ನ್ಯಾಯ ಕೊಡಿಸ್ಲಿ, ಮತ್ತು ರಾಮಣ್ಣನ ಆಸ್ತಿ ಕೂಡ ಈಚೆ ಬರಲಿ, ಆ ರೀತಿ ನೀನು ಹೋಗಿ ಶಕ್ತಿ ತುಂಬಿಸ್ಕೊಂಡು ಹೋಗಿ ಗೆದ್ದು ಬಾ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿಬಿಡ್ತಾಳೆ. ಹಂಗೆ ಹೇಳಿದ ತಕ್ಷಣ ಸೂರ್ಯನಿಗಂತೂ ಇನ್ನೂ ಎನರ್ಜಿ ಬಂದುಬಿಡುತ್ತೆ. ಎನರ್ಜಿ ಅನ್ನೋದಕ್ಕಿಂತ ಒಂದು ಖುಷಿಯಾಗಿಬಿಡುತ್ತೆ ಅವನಿಗೆ. ಸೊ ಹೋಗಿ ಇಬ್ಬರದು ತಂದೆ ತಾಯಿದು ಆಶೀರ್ವಾದ ತೊಗೊಳ್ತಾನೆ. ಆಶೀರ್ವಾದ ತೊಗೊಂಡ ತಕ್ಷಣ ಇವರು ಕೂಡ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಎಲ್ಲ ಆದಮೇಲೆ ಇನ್ನು ಎಲ್ಲರೂ ಕೂಡ ಬಂದು ಆಶೀರ್ವಾದ ತೊಗೋಬೇಕು. ಅವರು ಕೂಡ ಟೀಮ್ನವರು ನಚ್ಚಿ ಆಗಿರ್ಬೋದು, ಇಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ತೊಗೋಬೇಕು. ಸೊ ಆಗ ಎಲ್ಲರೂ ಕೂಡ ಬಂದು ಆಶೀರ್ವಾದನ ತೊಗೊಳ್ತಾರೆ. ಆಗ ಇವರಿಬ್ಬರು ಕೂಡ ತುಂಬ ಖುಷಿಯಿಂದ ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ಇಬ್ಬರು ಕೂಡ ಆಶೀರ್ವಾದ ಮಾಡ್ತಾರೆ. ಇನ್ನು ಆಶೀರ್ವಾದ ಎಲ್ಲ ಆದಮೇಲೆ ತುಂಬ ಖುಷಿಯಿಂದ ಹೋಗಿ ಈಗ ಕಬಡ್ಡಿನ ಆಡ್ತಾನೆ ಸೂರ್ಯ. ಯಾಕೆ ಅಂತಂದರೆ ಅವನಿಗಂತೂ ಖುಷಿ ತಡೆಯೋಕ್ಕೆ ಆಗ್ತಾರಲ್ಲ. ಯಾಕೆಂದರೆ ತಾಯಿ ಪ್ರೀತಿನೇ ಸಿಕ್ಕಿರಲ್ವಲ್ಲ. ಇಂಥ ಚೆನ್ನಾಗೆ ತಾಯಿ ಆಶೀರ್ವಾದ ಮಾಡಿದಾಗ ಅವನಿಗೆ ಖುಷಿ ಆಗ್ದಲೇ ಇರುತ್ತಾ. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನೇನೆಲ್ಲರ ಆಶೀರ್ವಾದ ತೊಗೊಂಡಿದ್ದಾದಮೇಲೆ ಇವರೆಲ್ಲ ಒಟ್ಟಿಗೆ ಕೂಡಿ ಜೈ ಬಜರಂಗ್ ಬಲಿ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಟೀಮ್ಗೆ ನಿಂತ್ಕೋತಾರೆ. ಇನ್ನು ಅಷ್ಟರಲ್ಲೇ ಈ ಹುಲಿಗೆ ಒಂದು ದೊಡ್ಡದನ್ನ ಚೇರ್ ಹಾಕಿರ್ತಾರೆ. ಆ ಚೇರ್ನ ರೌಡಿಗಳು ತಂದು ಇಳಿಸ್ತಾರೆ. ಯಾಕೆಂದರೆ ಅವನಲ್ಲಿ ಕೂತ್ಕೋಬೇಕಲ್ವ. ಸೊ ಹಾಗಾಗಿ ಆ ರೌಡಿನ ಕುಂಡ್ರಿಸ್ತಾರೆ. ಕುಂಡ್ರಿಸ್ಬಿಟ್ಟು ಆ ಕಡೆ 7 ಮೆಂಬರ್ಸ್, ಈ ಕಡೆ 7 ಮೆಂಬರ್ಸ್ ಎಲ್ಲ ಡಿವೈಡ್ ಆಗ್ತಾರೆ ಆಟ ಆಡೋಕ್ಕೆ. ಮತ್ತು ಮಾಮೂಲಿ ರೂಲ್ಸ್ ಇರುತ್ತಲ್ವ, ಕಾಯನ್ನು ಎತ್ತೋದು, ರಾಣಿ ರಾಜ ಬಿದ್ದರೆ ಯಾರು ಆಡೋದು ಅಂತ ಎಲ್ಲ ಅದಿರುತ್ತಲ್ವ ಪ್ರೋಸೆಸ್ಸು. ನಾನು ಕಬಡ್ಡಿ ಆಡಿದ್ದೀನಿ ಓದಬೇಕಾದಾಗ. ಸೊ ಅದ್ರ ಬಗ್ಗೆ ಸ್ವಲ್ಪ ಗೊತ್ತು, ಅಷ್ಟೇ ಹೇಳ್ತಾ ಇದ್ದೀನಿ. ಏನಾದ್ರು ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮೆ ಇರಲಿ.
ಇನ್ನು ಬ್ಲ್ಯಾಕ್ ಟಿ ಶರ್ಟ್ನೇ ಇವಾಗ ಮುಂದೆ ಬಂದು ಆಟ ಆಡಬೇಕು ಅಂತ ಕೂಡ ಇರುತ್ತೆ ರೂಲ್ಸು. ಈಗ ಬಂದು ಅವನು ಆಟ ಆಡ್ತಾನೆ. ಫಸ್ಟು ಆಟ ಆಡಿದ ತಕ್ಷಣವೇ ಇವರಿಬ್ಬರು ಶ್ರುತಿನೂ ಮೀನಾ ಇಬ್ಬರು ತುಂಬ ಶಾಕ್ ಆಗ್ತಾರೆ. ನಮ್ಮವರೆಲ್ಲ ಹಿಡ್ದಾಕ್ತಾರೋ ಸೋಲ್ತಾರೋ ಒಂದು ಗೊತ್ತಾಗ್ತಿಲ್ಲ ಅಂತ ಅವ್ರಿಗೂ ತುಂಬ ಟೆನ್ಷನ್ ಆಗಿರುತ್ತೆ. ಸೊ ಇನ್ನೇನು ಫಸ್ಟ್ ಟೈಮೇ ಅವನ್ನ ಹಿಡ್ಕೊಂಡು ಔಟ್ ಮಾಡಿಬಿಡ್ತಾರೆ ಇವರು. ಹಾಗೆ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಚಪ್ಪಾಳೆ ತಡ್ತಾರೆ. ಒಬ್ಬರನ್ನ ಹಿಡ್ದಾಕಿ 1 ನಂಬರ್ ಇವರಿಗೆ ಸೇರುತ್ತೆ. ಸೊ ಅದೆಲ್ಲ ಆದಮೇಲೆ ಇವರೊಬ್ರು ಹೋಗ್ಬೇಕಲ್ವ, ಸೂರ್ಯ ಹೋಗ್ತಾನೆ ಫಸ್ಟು. ಸೂರ್ಯ ಹೋದ ತಕ್ಷಣವೇ ಇನ್ನು ಅವನು ಕೂಡ ಆಟನ ಶುರು ಮಾಡ್ತಾನೆ. ಈಗ ಅವನು ಒಂದೇ ಯಾವಾಗಲೂ ಹುಲಿನ ನೋಡಿಕೊಂಡು ಅಜ್ಜಿನ ಹೊಡೆದಿರೋದನ್ನ ನೆನಪು ಮಾಡ್ಕೋತಾನೆ. ಲಕ್ಕಿನ ಹೊಡೆದಿರೋದನ್ನ ನೆನಪು ಮಾಡಿಕೊಂಡು ಆ ರಕ್ತ ಕುದೀತಾ ಇರುತ್ತೆ. ಆ ಕೋಪದಲ್ಲಿ ಹೋಗ್ತಾನೆ ಆಟ ಆಡೋಕ್ಕೆ. ಇನ್ನು ಆಟ ಆಡೋಕ್ಕೆ ಹೋದ ತಕ್ಷಣವೇ ಅವನು ಕೂಡ ಒಬ್ಬರನ್ನ ಟಚ್ ಮಾಡಿಬಿಟ್ಟು 1 ಔಟ್ ಮಾಡ್ತಾನೆ ಸೂರ್ಯ. ಆವಾಗ ತುಂಬ ಖುಷಿಯಾಗಿ ಎಲ್ಲರೂ ಕೂಡ ಚಪ್ಪಾಳೆ ತಡ್ತಾರೆ. ಚಪ್ಪಾಳೆ ತಟ್ಟಿದಾದ್ಮೇಲೆ ಇವರಿಗೆ 2 ನಂಬರು, ಅವ್ರಿಗೆ 1 ನಂಬರ್ ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ಇನ್ನು ನಗ್ತಾ ಇರ್ತಾನೆ ಇವನು ಹುಲಿ. ಮುಂದೆ ಏನೋ ಇದೆ ಕಾದಿದೆ ಅನ್ನೋದು ಇದಿರುತ್ತೆ. ಸೊ ನೋಡ್ತಾ ಹೋಗಿ, ಲಾಸ್ಟ್ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ಆದಮೇಲೆ ಅಜಿತ್ ಹೋಗಬೇಕು ಅಂತ ಹೋಗ್ತಾನೆ. ಅಜಿತ್ನ ತಡೆದ್ಬಿಟ್ಟು ಚೇತು ಹೋಗ್ತಾನೆ. ಚೇತು ಹೋಗಿ ಆಟ ಆಡೋಕ್ಕೆ ಅಂತ ಹೋಗ್ಬಿಟ್ಟು ಅವ್ರ ಜೊತೆ ಸಿಗಾಕ್ಕೊಂಡು ಒಬ್ಬನ ಯಾರೋ ರೌಡಿ ಎತ್ತಿ ಅವನ್ನ ಕೆಳಗಡೆ ಹಾಕ್ಬಿಡ್ತಾನೆ. ಸೂರ್ಯ ಕಾಪಾಡೋ ಅಂತ ಬೇಡ್ಕೊತಾ ಇರ್ತಾನೆ. ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾನೆ ಚೇತು. ಅಜಿತ್ ಹೋಗೋದನ್ನ ತಡೆದ್ಬಿಟ್ಟು ಹೋಗಿದ್ದು. ಇನ್ನು ಎತ್ತಿ ಕೆಳಗಡೆ ಇಳಿಸಿದ್ದಾಯಿತು ಚೇತುನ. ಅದೆಲ್ಲ ಆದಮೇಲೆ ಇವಾಗ ಫೈನಲಿ ಇಲ್ಲಿ ಒಬ್ಬನು ರೌಡಿ ಬರ್ತಾನೆ. ಮತ್ತೆ ಅವನ ಕಡೆ ಎಲ್ಲನೂ ಅವನು ಕೂಡ ಔಟ್ ಮಾಡ್ತಾರೆ. ಮತ್ತು ಅಜಿತ್ ಹೋಗ್ತಾನೆ. ಇವಾಗ ಅಜಿತ್ ಹೋದ ತಕ್ಷಣವೇ ಅಜಿತ್ ಕೂಡ ಇಬ್ಬರನ್ನ ಔಟ್ ಮಾಡ್ತಾನೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಇವಾಗ ಎಲ್ಲರೂ ಚಪ್ಪಾಳೆ ತೊಟ್ಕೊಂಡು ಖುಷಿಯಿಂದ ನಾವೇ ಗೆದ್ವಿ ಅಂತ ಹೇಳ್ಬಿಟ್ಟು ಅನ್ಕೋತಾರೆ. ಸೊ ಹುಲಿಗೆ ಸ್ವಲ್ಪ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮುಂದೆ ಇದೆ ಇನ್ನು ಯಾವ ಥರ ಆಟ ಆಡೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಶ್ರುತಿ ಅಂತೂ ಅವ್ರ ಅತ್ತೆನ ತಳ್ಳಿ ನಗಾಡ್ತಾ ಇರ್ತಾಳೆ. ಇನ್ನು ಅದೆಲ್ಲ ಆದಮೇಲೆ ಶ್ರವಣ ಹೋಗ್ತಾನೆ. ಶ್ರವಣ ಹೋದ ತಕ್ಷಣವೇ ಸೊ ಇನ್ನೇನು ಶ್ರವಣ್ ಕೈಲಿ ಆಗೋದಿಲ್ವಲ್ಲ. ಸೊ ಶ್ರವಣನ ಔಟ್ ಮಾಡ್ತಾರೆ. ಇನ್ನು ಅವನ ಕೈಲಿ ಆಗಲ್ವಲ್ಲ. ಸೊ ಹಾಗಾಗಿ ಇನ್ನು ಶ್ರವಣಂದಾಯಿತು. ಎಲ್ಲರೂ ಕೂಡ ಅವ್ರವ್ರ ಟೀಮು ಪ್ರಕಾರ ಆಟ ಆಡಿದರು. ಈ ಟೀಮಲ್ಲಿ ಗೆದ್ದಿತ್ತು ಲಕ್ಕಿ ಬಾಯ್ಸೇನೆ. ಸೊ ಇವ್ರ ಕಡೆಯಲ್ಲವರೇ ಗೆದ್ದರು. ಇದೆಲ್ಲ ಮುಗೀತು ಒಂದು ಟ್ರಿಪ್ಪು. ಈಗ ಇನ್ನೊಂದು ಟ್ರಿಪ್ ಇನ್ನೂ 2 ಇರುತ್ತಲ್ವ. ಸೊ ಅದನ್ನು ಆಟ ಆಡೋಕ್ಕೆ ಅಂತೇಳಿ ಹೆಂಗೋನಪ್ಪ ಈ ಟ್ರಿಪ್ ಗೆದ್ದಿದ್ದೀರಾ, ನೆಕ್ಸ್ಟ್ ಕೂಡ ಅದೇ ರೀತಿ ನೀವು ಗೆಲ್ಲಬೇಕಾಗುತ್ತೆ, ಮತ್ತೆ ಶುರು ಮಾಡಬೇಕಾಗುತ್ತೆ ಅಂದಾಗ ಅಲ್ಲಿ ಒಬ್ಬ ಊರಿನ ವ್ಯಕ್ತಿ ಬಂದ್ಬಿಟ್ಟು ಇವಾಗ ಅಸಲಿ ಆಟ ಶುರುವಾಗೋದು. ಸೊ ಇಷ್ಟೊತ್ತು ನೋಡಿದ್ದು ಬೇರೆ ಆಟ, ಇನ್ಮೇಲೆ ಶುರು ಆಗುತ್ತಲ್ಲ ಅದು ಬೇರೆ ತರಹ ಇರುತ್ತೆ ಅಂಥೇಳಿ ಊರಿನ ವ್ಯಕ್ತಿ ಒಬ್ಬರು ಹೇಳ್ತಾರೆ. ಸೊ ಈಗ ಎಲ್ಲರಿಗೂ ಕೂಡ ಮೀನನು ಭೂಮಿ ಇಬ್ಬರು ಕೂಡ ನೀರು ಕೊಡ್ತಾರೆ ಕುಡಿಯೋಕ್ಕೆ, ಸಮಾಧಾನ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು. ಅವಾಗ ಭೂಮಿ, ಸಾಹೇಬ್ರೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ಖಂಡಿತ ನೀವು ಗೆದ್ದೇ ಗೆಲ್ತೀರ ಹೋಗಿ ಅಂತ ಕೂಡ ಕಳಿಸ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನೊಂದು ಟೀಮ್ ಶುರು ಆಗುತ್ತಲ್ವ. ಫಸ್ಟು ನಚ್ಚಿನ ಕಳಿಸ್ತಾರೆ. ನಚ್ಚಿ ಏನು ಮಾಡ್ಬಿಡ್ತಾನೆ, ಒಂದು ಎಡವಟ್ಟು ಮಾಡ್ತಾನೆ. ಇಲ್ಲಿ ಅವನಿಗೆ ಹೊಡೆದಿರೋದೆಲ್ಲ ನೆನಪು ಮಾಡಿಕೊಂಡು ಅವನು ಹೊಡೆದಿದ್ನಲ್ಲ ರೌಡಿನ, ಅವನಿಗೆ ಕಪಾಳಕ್ಕೆ ಬಾರಿಸ್ಬಿಟ್ಟು ಔಟ್ ಮಾಡಿಬಿಟ್ಟು ಹಿಂದಕ್ಕೆ ಬಂದುಬಿಡ್ತಾನೆ. ಅದೇ ಎಡವಟ್ಟು ಮಾಡಿದ್ದು. ಸೊ ಇಲ್ಲಿ ಹಂಗಾದ ತಕ್ಷಣ ಇನ್ನು ಹುಲಿ ಬರ್ತಾನೆ. ಈಗ ಆಟಕ್ಕೆ ಇಳಿಬೇಕಲ್ವ ಹುಲಿ. ಸೊ ಹಾಗಾಗಿ ಹುಲಿ ಬಂದಿದ್ದಾದಮೇಲೆ ಇನ್ನು ಇವರೆಲ್ಲರೂ ಕೂಡ ತುಂಬ ಶಾಕ್ ಆಗ್ತಾರೆ. ಇವಾಗಲೇ ಅಸಲಿ ಆಟ ಶುರುವಾಗೋದಿಲ್ಲಿ. ಆವಾಗ ಎಲ್ಲರೂ ಕೂಡ ಮುಖನ ಸಣ್ಣದಾಗಿ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಈಗ ಏನಾಗುತ್ತೆ ಏನು ಕಥೆಯೋ ಅಂತ ಹೇಳ್ಬಿಟ್ಟು. ಸೊ ಈಗ ಹುಲಿ ಬಂದಾಯಿತು. ಬಂದಾದಮೇಲೆ ಫಸ್ಟು ಟಾರ್ಗೆಟ್ ಮಾಡೋದೇ ನಚ್ಚಿನ ಒಂದೇಟು ಮುಖಕ್ಕೆ ಉಂಡೆಗಟ್ಕೊಂಡು ಕೈನ ಕಣ್ಣಿಗೆ ಹೊಡೆದ್ಬಿಡ್ತಾನೆ. ಅವನು ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಸೊ ಎಲ್ಲರೂ ಕೂಡ ಅವನ್ನ ಸಮಾಧಾನ ಮಾಡೋಷ್ಟರಲ್ಲೇ ಸುಸ್ತಾಗಿಬಿಡ್ತಾರೆ. ಹೆಣ್ಮಕ್ಳೆಲ್ಲ ಇರೋರೆಲ್ಲ ತುಂಬ ಶಾಕ್ ಆಗಿಬಿಡ್ತಾರೆ. ಸೊ ಅವನ್ನ ಒಂದು ಕಡೆ ಕರ್ಕೊಂಡೋಗಿ ಸಮಾಧಾನ ಕುಂಡಿಸ್ತಾರೆ. ಇನ್ನು ಅದು ಒಂದು ಟಾರ್ಗೆಟ್ ಮುಗೀತು. ಸೊ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಇವ್ರನ್ನ ರಾಮಣ್ಣನ ಕೂಡ ಹೊಡೆದ್ಬಿಡ್ತಾರೆ ಕಣ್ಣಿಗೆ ಏಟಾದ ತಕ್ಷಣ ಇವ್ರಿಗೆ ಶ್ರವಣವ್ರಿಗೆ ಸುಮ್ಮನಿರೋಕ್ಕಾಗೋದಿಲ್ಲ. ಸುಮ್ಮನಿರೋಕ್ಕಾಗಲ್ಲ, ಅವ್ರ ಭಾವನ ಹೊಡೆದ್ರೆ ಸುಮ್ಮನಿರ್ತಾರೆ. ಅವನ್ನ ಟಾರ್ಗೆಟ್ ಮಾಡೋಕ್ಕೆ ಅಂತ ಹೋಗ್ತಾನೆ ಶ್ರವಣ್ ಕೂಡ ಚೆನ್ನಾಗಿ ಹೊಡೆಸ್ಕೊಬಿಡ್ತಾನೆ ಹುಲಿ ಹತ್ರ. ಮತ್ತು ಅವ್ರು 3 ಜನನೂ ಈಗ ಬಿದ್ದೋಯ್ತು ಕೆಳಗಡೆ. ಸೊ ಇನ್ನು ಫೈನಲಿ ಇರೋದು ಬೇರೆಯವರು. ಅವನು ಅಂಪೈರ್ ಇರ್ತಾನಲ್ವ, ಅವನು ವಿಷಲ್ ಹೊಡಿತಲೇ ಇರ್ತಾನೆ, ಈ ಥರ ಮಾಡೋದು ಸರಿ ಇಲ್ಲ ಅಂತ ಅವನೇನೆ ಜಾಡ್ಸ್ ಹೊಡಿತಾನೆ ಇವನು ಹುಲಿ. ಸೊ ಅದೆಲ್ಲ ಆದಮೇಲೆ ಇವಾಗ ಫೈನಲಿ ಉಳಿದಿರೋದೇ ಇಲ್ಲಿ ಇವರಿಬ್ಬರು, ಸೂರ್ಯನೂ ಅಜಿತ್ತು. ಎಲ್ಲರೂ ಕೂಡ ಹೊಡೆಸ್ಕೊಂಡು ಆಚೆ ಹೋದಾಯಿತು 4 ಜನನು. ಸೊ ಇವರಿಬ್ಬರು ಇವಾಗ ಇರ್ತಾರೆ. ಇವ್ರನ್ನ ಈಗ ಹೇಗಾದರೂ ಮಾಡಿ ಇವ್ರನ್ನ ಸಂಭಾಳಿಸ್ಬೇಕು ಹುಲಿ. ಅವ್ರನ್ನೂ ಕೂಡ ಹೊಡೆದ್ಬಿಟ್ಟು ಬಂದುಬಿಡ್ತಾನೆ. ಅಲ್ಲಿಗೆ ಫೈನಲಿ ಇವರು ಸೋತಾಯಿತು. ಈಗ ಎಲ್ಲರೂ ಕೂಡ ಬಂದು ಯೋಚನೆ ಮಾಡ್ತಾ ಇರ್ತಾರೆ, ಏನು ಮಾಡೋದು ಏನು ಕತೆ. ಎಲ್ಲರೂ ಕೂಡ ನನಗೆ ಆಟ ಆಡೋಕ್ಕಾಗಲ್ಲ ಅಂತ ನಜ್ಜಿನೂ ಹೇಳ್ತಾ ಇರ್ತಾನೆ, ರಾಮಣ್ಣ ಹಾಗೆಯೇ ಶ್ರವಣ್ ಕೂಡ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಆಟ ಆಡೋಕ್ಕೆ ನಿಂತಿರೋದು ಇಬ್ಬರು ಮಾತ್ರ.
ಒಂದು ಕಡೆ ಇವನು ಕೂಡ ಹೊಡೆದಿರ್ತಾರೆ, ರವಿನ, ಶ್ರಾವಣನ, ನಚ್ಚಿನ ಮತ್ತು ಶ್ರವಣನ ಎಲ್ಲರೂ ಕೂಡ ನೆಲಕ್ಕೆ ಹಾಕಿರ್ತಾರೆ. ಸೊ ಇಲ್ಲಿರೋದೇ ಇವಾಗ ಅಜಿತನು ಇವನು ಮಾತ್ರ. ಸೊ ಊರಿನ ಜನಕ್ಕೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ಯಾರು ಇಲ್ಲಿ ರಂಗನಾಥು, ಯಾರಾದರೂ ನಮ್ಮ ಟೀಮಿಗೆ ಕಮ್ಮಿ ಇದ್ದಾರೆ ಬಂದು ಸೇರ್ಕೊಳ್ಳಿ ಅಂತ. ನಾವು ಯಾರೂ ಬರಲ್ಲ ಅಂತ ತಲೆ ಬಗ್ಗಿಸ್ಕೋತಾರೆ. ಅದೆಲ್ಲ ಆದಮೇಲೆ ಇವನು ಹುಲಿ ಅಂತೂ ತುಂಬ ಮೆರಿತಲೇ ಇರ್ತಾನೆ, ಅವ್ರು ಬರಲ್ಲ ಅನ್ನೋದು ಗೊತ್ತು ಅವನಿಗೆ. ಸೊ ಅದೆಲ್ಲ ಆದಮೇಲೆ ಇವಳು ಬಂದು ಶಾಂತಿ ಎಲ್ಲರನ್ನ ನಿಮಗೋಸ್ಕರ ಇದನ್ನೆಲ್ಲ ಆಟ ಆಡ್ತಾ ಇರೋದು, ಯಾರಾದರೂ ಬಂದು ಜಾಯಿನ್ ಆಗಿ ಅಂತ ಕೂಡ ಬೇಡ್ಕೊಳ್ತಾ ಇರ್ತಾರೆ. ಸೊ ಏನಾಗುತ್ತೆ ಅಂತೇಳಿ ನಾಳೆ ನಾವು ಕಾದು ನೋಡಬೇಕಾಗುತ್ತೆ. ಅಲ್ಲೇವರೆಗೂ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ನಾಳೆ ನಾವು ಕಾದು ನೋಡೋಣ. ಥ್ಯಾಂಕ್ ಯು.